ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಯೂಟ್ಯೂಬ್ ಚಾನಲ್. ಗೈಸ್, ಎಲ್ಲರಿಗೂ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಸ್ವಾಗತ ಸುಸ್ವಾಗತ. ಇಂಡಿಯಾ ಸೋತೋಗಿದೆ ಗುರು. ಒಂಥರ ಬೇಜಾರು, ಗೆದ್ದಿದ್ ಸೀರೀಸ್ ಸೀಲ್ ಆಗ್ಬಿಡ್ತಿತ್ತು. 358 ಹೊಡೆದ್ರು ಚೇಸ್ ಮಾಡಿದಾರಲ್ಲ ಗುರು ನಮ್ಮ ಸೌತ್ ಆಫ್ರಿಕಾದವರು. ಕ್ರೇಜಿ ಗುರು. ಏನು ಮಾಡಕ್ ಆಗಲ್ಲ. ನಮ್ ತೆಂಬಾ ಬೌಮಾ ಅವ್ರದ್ದು ಸೀರೀಸ್ ಸೋತಿಲ್ದಾರ ಶ್ರೀಕ್ ಓಡಿಯಲ್ಲಿ ಹಂಗೆ ಕಂಟಿನ್ಯೂ ಆಗೋ ರೀತಿ ಏನಾದ್ರು ಕಾಣ್ತಾ ಇದೆಯಾ ಗೊತ್ತಿಲ್ಲ. ಏನಾರು ನೆಕ್ಸ್ಟ್ ಮ್ಯಾಚ್ ಏನಾರು ಇಂಡಿಯಾ ಸೋತೋದ್ರು ಅಂದ್ರೆ ತೆಂಬಾ ಬೌಮಾ ಅವ್ರದ್ದು ಒಂಥರ ಬ್ರ್ಯಾಂಡ್ ವ್ಯಾಲ್ಯೂ ಸಖತ್ ಮೇಲುಂಟೋಗುತ್ತೆ. ಓಡಿಯಲ್ಲಿ ಮತ್ತೆ WTC ಎಲ್ಲೂ ಸಹ ಸಖತ್ತಾಗಿ ಆಡಿದ್ದಾರೆ. ಅಂದ್ರೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಅಲ್ಲಿ ಇವತ್ತು ಸೌತ್ ಆಫ್ರಿಕಾ ಚೇಸ್ ಸಹ ಸಖತ್ತಾಗಿತ್ತು. ನನಗೆ ಎಲ್ಲೂ ಅಷ್ಟು ಸೋಲ್ತಾರೆ ಅಂತಾನೆ ಅನ್ನಿಸ್ಲಿಲ್ಲ. ಡಿವಾಲ್ಡ್ ಬ್ರೇವಿಸ್ ಅವರು ನಮ್ ಕುಲ್ದೀಪ್ ಯಾದವ್ ಅವ್ರಿಗೆ ಒಂದ್ 6 ಹೊಡಿತಾರೆ. ಅದೇನಿಕ್ ಮತ್ತಷ್ಟು ಆತ್ರದಿಂದ ಸಿಕ್ಸ್ ಹೊಡಿಯಕ್ ಪ್ರಯತ್ನ ಪಟ್ರು. ಅದ್ ಪಡಕ್ ಹೋಗಿ ಕ್ಯಾಚ್ ಹಿಡ್ದಿ ಔಟ್ ಆಗ್ತಾರೆ. ನಮ್ ಜೈಸ್ವಾಲ್ ಅವರು ಸದ್ಯ ಅವರು ನೀಟಾಗಿ ಕ್ಯಾಚ್ ಹಾಕೋತಾರೆ. ಏನಾದ್ರು ಬಿಟ್ಟಿದ್ರೆ ನಮ್ಮ ಡಿವಾಲ್ಡ್ ಬ್ರೇವಿಸ್ ಇದ್ರು 46-47 ಓವರ್ಗೆ ಮುಗಿಸ್ಬಿಡೋರು. ಆ ರೇಂಜ್ ಅಲ್ಲೇ ಇದ್ರು, ಆ ಫ್ಲೋ ಅಲ್ಲೇ ಇದ್ರು. ಅವ್ರು ನಿಧಾನಕ್ಕೆ ಆಡ್ಬೋದಿತ್ತು. ಬನ್ನಿ ಗುರು, ಈಗ ಸ್ಟಾರ್ಟಿಂಗ್ ಇಂದ ಮಾತಾಡೋಣ. ಇವತ್ತು ಗುರು ಇಂಡಿಯಾದವ್ರು ಸ್ಟಾರ್ಟಿಂಗ್ ಬ್ಯಾಟಿಂಗ್ ನ ಆಡ್ತಾರೆ. ಒಳ್ಳೆ 40 ರನ್ ಪಾರ್ಟ್ನರ್ಶಿಪ್ ಬರತ್ ಗುರು ನಮ್ ರೋಹಿತ್ ಶರ್ಮಾ ಮತ್ತೆ ಯಶಸ್ವಿ ಜೈಸ್ವಾಲ್ ಅವರಿಗೆ. ನಮ್ಮ ಬರ್ಗರ್ ಅವರು ಅದನ್ನ ಬರ್ಜರ್ ಅಂತ ಓದ್ಬೇಕು. ಸ್ಪೆಲ್ಲಿಂಗ್ ಒಂಥರ ಇರತ್ ಗುರು ಇವ್ರದ್ದು, ಮತ್ತೆ ಪ್ರೊನೌನ್ಸಿಯೇಷನ್ ಬೇರೆ ತರ ಇರುತ್ತೆ ಒಬ್ರೊಬ್ರದ್ದು ಸೌತ್ ಆಫ್ರಿಕಾದ ನೇಮ್ಸ್. ನಮ್ಮ ಬರ್ಗರ್ ಅವರು ರೋಹಿತ್ ಶರ್ಮಾ ಅವ್ರು ವಿಕೆಟ್ ನ ತೆಗಿತಾರೆ. ಆ ನಂತರ ನಮ್ ಜೈಸ್ವಾಲ್ ಅವರು ಔಟ್ ಆಗ್ತಾರೆ ಗುರು. ಒಂದ್ 22 ರನ್ ನೋಡಿದ್ವಿ. ಇವರು ಜೈಸ್ವಾಲ್ ಅವರು ಒಂಚೂರು ಸ್ಲೋ ಆಗಿ ಆಡ್ತಿರ್ತಾರೆ. ಆಮೇಲೆ ಗುರು ಪಾರ್ಟ್ನರ್ಶಿಪ್ ಬಂದಿದ್ದು ವಿರಾಟ್ ಕೊಹ್ಲಿ ಮತ್ತೆ ಋತುರಾಜ್ ಗಾಯಕ್ವಾಡ್ ಇಬ್ರು ಭರ್ಜರಿ ಶತಕ ಹೊಡಿತಾರೆ. ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಿದೀನಿ ಗುರು. ಬರೀ ಒಂದೇ ಒಂದು ವ್ಯೂಸ್ ಬಂದಿದೆ. ಪ್ಲೀಸ್ ನೋಡಿ ಗುರು, ನಿಮ್ಗೆ ಏನ್ ಕಂಟೆಂಟ್ ಬೇಕು 16 ಹೇಳಿ, ನಾನು ಟ್ರೈ ಮಾಡ್ತೀನಿ ಆ ರೀತಿ ಕಂಟೆಂಟ್ ನ ಮಾಡಕ್ಕೆ. ಈ ತರ ಒಂದೊಂದೆಲ್ಲ ವ್ಯೂಸ್ ಬಂದ್ರೆ ಬೇಜಾರಾಗತ್ತೆ, ಏನು ಮಾಡಕ್ ಆಗಲ್ಲ. ಬಟ್ ನಾವು ಕನ್ಸಿಸ್ಟೆನ್ಸಿಯಾಗಿ ಮಾಡ್ತೀನಿ ಗುರು. ಇನ್ಮೇಲೆ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಏನೇ ಅದು ವಿಡಿಯೋಸ್ ಮಾಡೇ ಮಾಡ್ತೀನಿ. ಇವರಿಬ್ರು ಸಹ ಸಖತ್ತಾಗಿ ಆಡ್ತಾರೆ. ಆಮೇಲೆ ಗುರು KL ರಾಹುಲ್ ಅವರು 6 ಹೊಡಿತಾರೆ ಲೆಗ್ ಸೈಡ್ ಅಲ್ಲಿ. ಆ ಶಾಟ್ ನನಗ್ ಸಖತ್ ಇಷ್ಟ ಆಯ್ತು ಗುರು. ಓವರ್ ಆಲ್ ಮತ್ ನಮ್ ಜಡೇಜಾ ಅವರು ಒಂದ್ 24 ರನ್ ಹೊಡಿತಾರೆ. ಇನ್ನೊಂಚೂರು ಹೊಡಿಬೋದಿತ್ತು ಒಂದ್ಸತಿ. 27 ಬಾಲಿಗೆ 24 ರನ್ ಡೆತ್ ಓವರ್ ಅಲ್ಲಿ. ಇವರೊಂದ್ 50 ಎಲ್ಲ ಹೊಡೆದು ಬಿಟ್ಟಿದ್ರೆ ಗೆಲ್ತಿದ್ರೆ ಗೊತ್ತಿಲ್ಲ. ಅವಾಗ ಸೌತ್ ಆಫ್ರಿಕಾದವ್ರು ಹೆಂಗ್ ಆಡ್ತಿದ್ರು, ಅವಾಗ ಸೌತ್ ಆಫ್ರಿಕಾದವ್ರು ಪ್ರೆಷರಿಗೆ ಒಳಗಾಗ್ತಿದ್ರೇನೋ. ಗುರು ಇಂಡಿಯಾದ್ ಬಿದ್ದಿರೋದು 5 ವಿಕೆಟ್. ಅದರಲ್ಲೂ ಸಹ ಒಂದು ವಾಷಿಂಗ್ಟನ್ ಸುಂದರ್ ಅವ್ರದ್ದು ರನ್ ಔಟ್. ಕಾರ್ಟಿನ್ ಬಾಷ್ಕ್ ಅವ್ರು ಹೊಡಿತಾರೆ. ಬಾಷ್ ಕಂಪ್ನಿ ಓನರ್ ಅಲ್ಲ ಗುರು ಇವರು. ಬರ್ಗರ್ ಅವರೊಂದು, ಎನ್ಗಿಡಿ ಅವರೊಂದು, ನಮ್ಮ ಯಾನ್ಸನ್ ಅವ್ರೊಂದು. ಅವ್ರ ಹೆಸರು ನೋಡಿದ್ರೆ ಜಾನ್ಸನ್ ಅಂತ ಇದೆ, ಅದನ್ನ ಯಾನ್ಸನ್ ಅಂತ ಓದ್ಬೇಕು. ಏನು ಮಾಡಕ್ ಆಗಲ್ಲ. ಮತ್ತೆ ಗುರು ನಮ್ ಸೌತ್ ಆಫ್ರಿಕಾದವರು ಇವತ್ತು ಸಹ ನಮ್ ಕ್ವಿಂಟನ್ ಡಿಕಾಕ್ ಅವ್ರು ಅಷ್ಟೇನು ಹೇಳ್ಕೊಳಂಗ್ ಏನ್ ಆಡ್ಲಿಲ್ಲ. ಬಟ್ ನಮ್ಮ ಆರ್ಕ್ರಮ್ ಅವರು ಒಂದ್ ಸೆಂಚುರಿ ಹೊಡಿತಾರೆ ಗುರು. ಮತ್ತೆ ತೆಂಬಾ ಬಹುಮಾ ಅವರೊಂದ್ 46 ರನ್. ಇಬ್ರು ಸಖತ್ತಾಗಿ ಆಡ್ತಾರೆ. ಆಮೇಲೆ ಗುರು ಬ್ರೆಡ್ಸ್ಕೆ ಮತ್ತೆ ಡಿವಾಲ್ಡ್ ಬ್ರೇವಿಸ್ ಅವ್ರ ಪಾರ್ಟ್ನರ್ಶಿಪ್ ಸಖತ್ತಾಗಿ ಬರ್ತಿರೋದು ಗುರು. ಬ್ರೆಡ್ಸ್ಕೆ ಅವರು ಸಹ ಒಂದು ಹಾಫ್ ಸೆಂಚುರಿನ ಹೊಡ್ಕೋತಾರೆ. ಮತ್ತೆ ನಮ್ಮ ಡಿವಾಲ್ಡ್ ಬ್ರೇವಿಸ್ ಅವರು ಸಹ ಒಂದು ಹಾಫ್ ಸೆಂಚುರಿನ ಹೊಡ್ಕೋತಾರೆ. ನಮ್ ತೆಂಬಾ ಬಹುಮಾ ಅವರು 4 ರನ್ನಿಂದ ತಮ್ಮ ಹಾಫ್ ಸೆಂಚುರಿನ ಮಿಸ್ ಮಾಡ್ಕೋತಾರೆ ಗುರು. ಆಮೇಲೆ ನಮ್ಮ ಜಾರ್ಜಿ ಅವರು 17 ರನ್ ಹೊಡೆದಿದ್ದಾಗ ಆ ಟೈಮಲ್ಲಿ ರಿಟೈರ್ಡ್ ಔಟ್ ಆಗಿ ಹೋಗ್ಬಿಡ್ತಾರೆ. ಆಮೇಲೆ ನಮ್ಮ ಆನ್ಸನ್ ಅವ್ರು ಸ್ವಲ್ಪ ಬೇಗನೆ ಔಟ್ ಆಗ್ತಾರೆ. ಬರೀ 2 ರನ್ ಹೊಡಿತಾರೆ 2 ಬಾಲ್ಗೆ, ಬೇಗ ಔಟ್ ಆಗ್ತಾರೆ. ಆ ಕ್ಯಾಚ್ ನ ನಮ್ಮ ಋತುರಾಜ್ ಗಾಯಕ್ವಾಡ್ ಅವ್ರು ತಗೋತಾರೆ. ಆಮೇಲೆ ಗುರು ಕೊನೆಯಲ್ಲಿ ಕಾರ್ಟಿನ್ ಬಾಷ್ಕ್ ಮತ್ತೆ ಕೇಶವ್ ಮಹಾರಾಜ್ ಅವರು ಸ್ವಲ್ಪ ನಿಧಾನಕ್ಕೆ ಆಡ್ತಾರೆ. ಬಾಷ್ಕ್ ಅವರು ಒಂದ್ ಸ್ವಲ್ಪ ಅಗ್ರೆಸಿವ್ ಆಗಿ ಆಡ್ತಾರೆ. ಬಟ್ ನಮ್ಮ ಮಹಾರಾಜ್ ಅವ್ರು ನಿಧಾನಕ್ಕೆ ಆಡ್ತಾರೆ. ಯಾಕಂದ್ರೆ ಬಾಷ್ಕ್ ಅವರೆಲ್ಲ ಹೊಡೆದಾಗ ಗುರು ಮ್ಯಾಚ್ ಒಂಥರ ಸೀಲ್ ಆಗ್ಬಿಟ್ಟಿತ್ತು. ಸೌತ್ ಆಫ್ರಿಕಾದ ಕೆಲಸ ಇದ್ದಿದ್ದು ಮ್ಯಾಚ್ ನ ಮುಗಿಸ್ಕೊ ಹೋಗೋದಷ್ಟೇ ನೆಮ್ಮದಿಯಾಗಿ. 6 ವಿಕೆಟ್ ಬಿದ್ದಿದೆ ಗುರು. ಇನ್ನು ನೆಕ್ಸ್ಟ್ ಮ್ಯಾಚ್ ಇದೆ, ಅದು ಸೀರೀಸ್ ನ ಡಿಸೈಡ್ ಮಾಡುತ್ತೆ. ಆ ಒಂದು ಮ್ಯಾಚ್ ಗೆ ಇನ್ನು ಕ್ಯೂರಿಯಾಸಿಟಿನ ನಮ್ಮ ಇಂಡಿಯಾದವ್ರು ಉಳಿಸಿದ್ದಾರೆ ಅಂತಾನೆ ಹೇಳಲ್ಲ ಗುರು. ಫೈನಲ್ ಮ್ಯಾಚ್ ಬೋರ್ ಆಗ್ಬಾರ್ದು ಅಂತ ಗುರು ನಾವು ಸೋತಿರೋದು ಅಷ್ಟೇ. ಆ ತರ ಇದಿಲ್ಲ, ಫೈನಲ್ ಮ್ಯಾಚ್ ಹೊಡೆದ ಹೊಳಿತೀವಿ ಸರಿಲ್ಲ. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.